ಹೆಂಗಿದೆ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದು ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡಿ ಕುತ್ಕೊಂಡಿದ್ದೀನಿ. ದೇವ್ರ ಪೂಜೆ ಮಾಡೋದು ಒಂಥರ ಪೀಸ್ಫುಲ್ಲಾಗಿ ಇರೋ ಥರ ನೆಮ್ಮದಿ ಅನಿಸುತ್ತೆ. ಗುಬ್ಬಿ ನೋಡಿ ಆಟ ಆಡ್ತಾ ಇದ್ದಾಳೆ. ನಾನು ಪೂಜೆ ಮಾಡುವಾಗ ಅಳ್ತಾ ಇದ್ಲು ಎತ್ಕೊಳ್ಳಿ ಅಂತ. ಅದಕ್ಕೆ ಬಿಸ್ಕೆಟ್ ಕೊಟ್ಟರೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ಬಿಸಾಕಿ ಕುತ್ಕೊಂಡಿದ್ದಾಳೆ. ನಾನು ಎತ್ಕೊಳಕ್ಕೆ ಅಂತ ಹೋಗಿ ಕರೆದ್ರೆ ಬರ್ತಾ ಇಲ್ಲ. ಹೆಂಗೆ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ನೋಡಿ. ಎಷ್ಟು ಕರೆದ್ರೂ ಸುಮ್ಮನೆ ನೋಡ್ತಾಳೆ, ಆ ಕಡೆ ತಿರ್ಕೊಂಡು ಸುಮ್ಮನೆ ಕುತ್ಕೊತಾಳೆ. ಇವಾಗ ಔಟ್ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ ನಮ್ಮ ಗುಂಡು. ಎಲ್ಲಿ ಹೋಗ್ತಿದ್ದೀವಿ? ನಾವೆಲ್ಲಿ ಹೋಗ್ತಿದ್ದೀವಿ? ಏ ಗುಂಡು, ಎಲ್ಲ ಬೈಕೊಂಡು ಕುತ್ಕೊಂಡ್ರೆ ನಮ್ಮ ಗುಂಡು ಮಲ್ಕೊಳುತ್ತೆ. ಈಗ ಡಿಮಾರ್ಟ್ಗೆ ಬಂದಿದ್ವಿ. ಡಿಮಾರ್ಟಲ್ಲಿ ಸ್ವಲ್ಪ ನಾನು ಬಟ್ಟೆ ತೊಗೊಳ್ಬೇಕಿತ್ತು, ಅದಕ್ಕೆ ಬಂದಿದ್ವಿ. ಅಲ್ಲಿ ಸ್ಯಾಟರ್ಡೇ ಹೋಗಿದ್ವಿ ನಾವು ಸಂಡೇ ತುಂಬ ಜನ ಇರ್ತಾರೆ. ಸ್ಯಾಟರ್ಡೇ ಹೋಗೋಣ ಅಂತ ಸ್ಯಾಟರ್ಡೇ ಹೋದರೆ ಸಂಡೇ ಎಷ್ಟು ಜನ ಇರ್ತಾರೆ ಅಷ್ಟೇ ಸ್ಯಾಟರ್ಡೇ ಕೂಡ ಇದ್ದರು. ಸಖತ್ತು ಜನ ಇದ್ದರು. ನಮಗಂತೂ ಪಾಪನ ಎತ್ಕೊಂಡು ಅವಳು ಫುಲ್ ನಿದ್ದೆ. ಅವಳನ್ನ ಎತ್ಕೊಂಡು ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂತ ನಾವು ಎಷ್ಟು ಬೇಕಷ್ಟು ಆದರೆ ತೊಗೊಂಡು ಬೇಗ ಹೊರಗಡೆ ಬಂದ್ವಿ. ಇಲ್ಲಿ ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ ಇರುತ್ತಲ್ವ, ಐಸ್ ಕ್ರೀಮ್ ತಿನ್ನಬೇಕು, ಪಾಪ್ಕಾರ್ನ್ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಹೋಗಿ ಪಾಪ್ಕಾರ್ನ್ ತರ್ತೀನಿ ಅಂತ ನಮ್ಮ ಮನೆಯವ್ರು ಹೋದರು. ನಾನು ಅಲ್ಲೇ ನಿಂತ್ಕೊಂಡಿದ್ದೆ, ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅಲ್ಲಿ ನಿಂತ್ಕೊಂಡಿದ್ದಾರೆ ನಮ್ಮ ಮನೆಯವರು. ಇವಾಗ ಬಿಲ್ ಹಾಕಿಸ್ಕೊಂಡು ಬರ್ತಾರೆ. ಬಿಲ್ ಹಾಕಿಸ್ಕೊಂಡು ಬಂದರು ಪಾಪ್ಕಾರ್ನ್ ತೊಗೊಳೋದಕ್ಕೆ. ಆ ಕಡೆ ಬಿಲ್ ಹಾಕ್ತಾರೆ, ಈ ಕಡೆ ಪಾಪ್ಕಾರ್ನ್ ಕೊಡ್ತಾರೆ. ಜನ ಜಾಸ್ತಿ ಅಲ್ಲ ಅದಕ್ಕೆ. ಇಲ್ಲ ಅಂದರೆ ಜನ ಜಾಸ್ತಿ ಇರಲ್ಲ ಅಂದರೆ ಅಲ್ಲೇ ಬಿಲ್ಲು ಹಾಕಿ ಅಲ್ಲೇ ಪಾಪ್ಕಾರ್ನು ಕೂಡ ಕೊಡ್ತಾರೆ. ಯಾವಾಗ ಜನ ಜಾಸ್ತಿ ಇರ್ತಾರೆ ಆವಾಗ ಆ ಕಡೆ ಸೈಡ್ ಹೋಗಿ ಬಿಲ್ ಹಾಕಿಸ್ಕೊಂಡು ಈ ಕಡೆ ಪಾಪ್ಕಾರ್ನ್ ತೊಗೊಳಕ್ಕೆ ಬರಬೇಕು. ನನ್ನ ನೋಡಿ ನಗ್ತಾ ಇದ್ದಾರೆ ನಮ್ಮ ಮನೆಯವರು. ಪಾಪ್ಕಾರ್ನ್ ತೊಗೊಂಡು ಬಂದು ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ, ನಿಜ. ಚೀಸ್ ತಗೊಂಬೇಕಾಯ್ತು. ಚೀಸೇ ತತ್ತಿ ಅಂದ್ಕೊಂಡೆ. ಬಿಟ್ಟು ಪರವಾಗಿಲ್ಲ, ಇದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅಲ್ಲೇ ನಿಂತ್ಕೊಂಡು ಪಾಪ್ಕಾರ್ನ್ ಸ್ವಲ್ಪ ತಿಂದ್ಕೊಂಡು ಆಮೇಲೆ ನಾವು ಇನ್ನೊಂದು ಕೆಲಸ ಇತ್ತು, ಅಲ್ಲಿ ಹೋಗ್ತಾ ಇದ್ದೀವಿ. ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಮಾತಾಡಿದ್ದೀವಿ ನಾವು ನಮ್ಮ ಮನೆಯವರು. ಬಟ್ ಆಮೇಲೆ ಮನೆಗೆ ಬಂದು ನೋಡ್ತೀನಿ ಫುಲ್ಲು ಅಲ್ಲಿ ವೆಹಿಕಲ್ ಸೌಂಡೇ ಕೇಳಿಸ್ತೈತಿ, ನಮ್ಮ ವಾಯ್ಸೇ ಕೇಳಿಸ್ತಾ ಇಲ್ಲ. ಅಷ್ಟು ಕಿರ್ಚಿದ್ರೂ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಅಲ್ಲಿ ಎಷ್ಟು ವೆಹಿಕಲ್ಸ್ ಇರ್ಬೋದು, ಎಷ್ಟು ಸೌಂಡ್ ಬರ್ಬೋದು ಅಲ್ಲಿ ಲೆಕ್ಕ ಹಾಕಿ. ಅದಕ್ಕೆ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ಒಂದು ಸಿಮ್ ತೊಗೊಳ್ಬೇಕಿತ್ತು ನಾನು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಒಂದು ಸಿಮ್ ತೊಗೊಂಡು ಬ್ಲೌಸ್ ಸ್ಟಿಚ್ಚಿಂಗಿಗೆ ಕೊಟ್ಟಿದ್ವಿ, ಅಲ್ಲಿ ಹೋಗಬೇಕು. ಈಗ ಸಿಮ್ ತೊಗೊಳೋದಕ್ಕೆ ಅಂತ ಬಂದ್ವಿ. ಇಲ್ಲಿ ಸಿಮ್ ತೊಗೊಳೋಕ್ಕೆ ಅಂತ ಬಂದ್ವಿ. ಸಿಮ್ ತೊಗೊಳ್ತಾ ಇದ್ದಾರೆ ನಮ್ಮ ಮನೆಯವರು ಸಿಮ್ ತೊಗೊಳ್ತಾ ಇದ್ದಾರೆ. ನೆಕ್ಸ್ಟ್ ಸಿಮ್ ತೊಗೊಂಡು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ವಲ್ಲ ಅದನ್ನು ತೊಗೊಳೋಣ ಅಂತ ಹೋದ್ವಿ. ಬಟ್ ಅವ್ರು ಇನ್ನೂ ಸ್ಟಿಚ್ ಮಾಡಿರಲಿಲ್ಲ, ಫಾಲ್ ಹಾಕಿರಲಿಲ್ಲ ಅಂತ ಅಂದರು. ಮತ್ತೆ ನಾಳೆ ಬರ್ತೀನಿ ಅಂತ ಹೇಳಿ ಮನೆಗೆ ಬಂದ್ವಿ. ಹಂಗ ಡ್ಯಾನ್ಸ್ ಮಾಡೋದು ಗುಂಡು ಇಲ್ಲಿ? ಅಷ್ಟೇನಾ? ಅಯ್ಯೋ, ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಂದನಾ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.